ಹಾಯ್ ಫ್ರೆಂಡ್ಸ್, ನಾನು ನವೀನ್ ಕರಿಯಪ್ಪ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೈಟು ಯಾವ್ದು ತೊಗೋಬೇಕು, ಯಾವ ಥರ ಸೈಟ್ ತೊಗೋಬೇಕು, ರೆವಿನ್ಯೂ ಸೈಟ್ ತೊಗೋಬೇಕಾ ಇಲ್ಲ ಏಕತಾಗಳ ಸೈಟ್ಗಳನ್ನ ತೊಗೋಬೇಕು ಅಂತ. ಅದ್ರ ಬಗ್ಗೆ ಇವತ್ತು ಕ್ಲಾರಿಟಿ ಕೊಡ್ತೀನಿ. ನನಗೆ ಗೊತ್ತಿರೋ ನಾಲೆಜಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಇವಾಗ ನಮ್ಮ ಸ್ಟೇಟ್ ಗೌರ್ಮೆಂಟು ಏನು ಮಾಡಿದೆ ಅಂದರೆ ಎಲ್ಲ ರೆವಿನ್ಯೂ ಸೈಟ್ಗಳು, ಎಲ್ಲ ರೆವಿನ್ಯೂ ಸೈಟ್ ಅಂದರೆ ಇವಾಗ ಯಾವುದು ಹೊಸ್ದಾಗೆ ಲೇಔಟ್ ಮಾಡ್ತಾಯಿದ್ದಾರೋ ಆ ಲೇಔಟ್ಗಳಿಗೆ ಅದು ಯಾವುದು ಅನಧಿಕೃತವಾಗಿರುತ್ತೆ. ಅನಧಿಕೃತ ಅಂದರೆ ಲೋಕಲ್ ಬಾಡಿಯಿಂದ, ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಸೈಟ್ಗಳನ್ನ ಅಪ್ರೂವಲ್ ತೊಗೊಳ್ತಾರೆ, ಪ್ಲ್ಯಾನ್ ಅಪ್ರೂವಲ್ಗಳು ತೊಗೊಳ್ದರೇ ಸೈಟ್ಗಳನ್ನ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ ಅಂಥ ಸೈಟ್ಗಳು. ಅದು ಏನಂದರೆ ಅದಕ್ಕೇನು ಖಾತಾಗಳಿರಲ್ಲ, ಏನಿರಲ್ಲ. ಜಸ್ಟ್ ಇವಾಗ ಯಾವುದೋ ಒಂದು ಎಕರೆ ಲ್ಯಾಂಡ್ ಅಂದ್ಕೊಳ್ಳಿ. ಒಂದು ಎಕರೆ ಲ್ಯಾಂಡಲ್ಲಿ ನೀವು ಗೌರ್ಮೆಂಟಿಂದ ಆ್ಯಸ್ ಪರ್ ನಾರ್ಮ್ಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಥರ ಹೋದರೆ ಒಂದು ಎಕರೆಯಲ್ಲಿ ಒಂದು 20 ಸೈಟ್ ಮಾಡ್ಬೋದು. ಯಾವುದು 30-40 ಅಂತ ಸೈಟ್ಗಳನ್ನ ಒಂದು ಮ್ಯಾಕ್ಸಿಮಮ್ ಒಂದು 20-30 ಸೈಟ್, ಒಂದು 20 ಸೈಟ್ ಮಾಡ್ಬೋದು. ಅದೇ ನಿಮಗೆ ರೆವಿನ್ಯೂ ಸೈಟ್ಗಳು ಮಾಡ್ತೀನಿ ಅಂದರೆ ಒಂದು ಎಕರೆಯಲ್ಲಿ ಮ್ಯಾಕ್ಸಿಮಮ್ ಒಂದು 32-33 ಸೈಟ್ಗಳು ಮಾಡ್ಬೋದು. ಎಂತಕ್ಕೆ ಅಂದರೆ ಅದಕ್ಕೆ ಯಾವುದೇ ರೀತಿ ಇವಾಗ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಏನು ಕರೆಕ್ಟಾಗಿ 30 ಫೀಟ್ ರೋಡ್ಗಳಿರಲ್ಲ, CA ಪಾರ್ಕು ಮತ್ತು ಈ ಥರದ್ದು ಯಾವುದೂ ಇರಲ್ಲ. ಅದಕ್ಕೋಸ್ಕರ ಗೌರ್ಮೆಂಟ್ ಇವಾಗ ರೆವಿನ್ಯೂ ಮಿನಿಸ್ಟ್ರ್ ಇದ್ದಾರಲ್ಲ, ಕೃಷ್ಣ ಬೈರೇಗೌಡರು, ಅವರು ಇವಾಗ ಕ್ಲಾರಿಟಿಯಾಗಿ ಹೇಳಿದ್ದಾರೆ ಪಬ್ಲಿಕ್ಕಿಗೆ. ಅದನ್ನ ನಿಮಗೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಆಡಿಯೋ ಕೇಳಿಸ್ಕೊಳ್ಳಿ, ಜಸ್ಟು ನಿಮಗೆ ಅರ್ಥ ಆಗುತ್ತೆ. ಈ 20-30 ವರ್ಷಗಳ ಇಂದ ನಡೆದು ಬಂದಿದ್ದಂಥ ಸಮಸ್ಯೆಯನ್ನ ನಾವು ನಮ್ಮ ಇಲಾಖೆಯಲ್ಲಿ ಇನ್ನು ಮೇಲೆ ಈ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನಗಳನ್ನ ನೋಂದಣಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ದೃಢ ತೀರ್ಮಾನ ತಗೊಂಡು ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಹಾಕಿದ್ದೇವೆ. ಇದು 30 ವರ್ಷಗಳಿಂದ ನಡೆದು ಬಂದಿದ್ದಂತ ಅಕ್ರಮ. ಅದಕ್ಕೆ ನಾವಿವತ್ತು ಇಲ್ಲಿಗಲ್ ಲೇಔಟ್ಗಳನ್ನ ಸ್ಟಾಪ್ ಮಾಡಿದ್ದೇವೆ. ಆಗ್ತಾ ಇದ್ದಿದ್ದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಮುಖಾಂತರನೇ ಆಗ್ತಾ ಇದೆ. ಯಾಕಂದ್ರೆ ಒಂದ್ಸತಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಳಕ್ ಬಿಟ್ಟ ಮೇಲೆ ನಾಳೆ ದಿನ ಅದು ನಿಮ್ಗೆ ಹಕ್ಕು ಬಂತು, ನಾಳೆ ನಿಮ್ಗೆ ಎಲ್ಲಾ ಸೌಲಭ್ಯ ಕೊಡ್ಲೇಬೇಕು. ಸೊ ರಿಜಿಸ್ಟ್ರೇಷನ್ ನ ಬಂದ್ ಮಾಡಿದ್ರಿಂದ ಸಾಕಷ್ಟು ಅಕ್ರಮಗಳು ನಿಂತಿದೆ. ಆಮೇಲೆ ಒಂದು ಬಾರಿ ಇಲ್ಲಿಗಲ್ ಸೈಟ್ ತಗೊಂಡ್ರೆ ಖಾತೆ ಮಾಡಿಸ್ಕೊಳಕ್ ಲಂಚ ಕೊಡ್ಬೇಕು, ನಾಳೆ ಅಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಳಕ್ ಲಂಚ ಕೊಡ್ಬೇಕು, ಸೀವೇಜ್ ಕನೆಕ್ಷನ್ ತಗೊಳಕ್ ಲಂಚ ಕೊಡ್ಬೇಕು. ಸೊ ಎಲ್ಲಾ ಭ್ರಷ್ಟಾಚಾರಕ್ಕೆ ಮೂಲ ಇಲ್ಲೇನೆ. ಸೊ ಅನಧಿಕೃತ ಬಡಾವಣೆಯನ್ನೇ ನಿಲ್ಸಿದ್ರೆ ಇದು ಕ್ಲೀನ್ ಅಪ್ ಆಗುತ್ತೆ ಅನ್ನೋ ಕಾರಣದಿಂದ ಬಹಳ ಟಫ್ ಡಿಸಿಷನ್ ತಗೊಂಡ್ವಿ. ಅದ್ರ ಪರಿಣಾಮ ಇವತ್ತು ನನ್ನ ಮೇಲೆ ನಾನಾ ರೂಪದಲ್ಲೂ ಕೂಡ ಆಗ್ತಾ ಇದೆ. ಆದ್ರೆ ನಿಲ್ಸಿದೀವಿ. ಇನ್ ಯಾವುದೇ ಕಾರಣಕ್ಕೂ ರೆವಿನ್ಯೂ ಪ್ಲಾಟ್ಗಳು ಇನ್ನು ಮೇಲೆ ಆಗೋದಿಲ್ಲ. ಇದನ್ನ ನಿಲ್ಸಿದೀವಿ ನಾವೀಗ. ಇವಾಗ ತಗೊಂಡ್ ಕಾಯ್ತಾ ಇದಾರಲ್ಲ, ಅವ್ರ ಗತಿ ಏನು? ನಂಬರ್ ಒನ್ ನಂಬರ್ ಟೂ ಕೇಳಿದ ಪ್ರಶ್ನೆ ಅದು. ಹೌದು, ನಂಬರ್ 1. ನಂಬರ್ 2, ಈಗಾಗಲೇ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಹೌದು, ಅಲ್ಲೆಲ್ಲ ಬಡಾವಣೆಗಳು ಬೆಳೆದು ಬಿಟ್ಟಿವೆ. ಅವುಗಳನ್ನ ಹೆಂಗ್ ಸರಿ ಮಾಡ್ತೀವಿ ಈಗ? ಸೊ ನೀವು ಆಕ್ಚುಲಿ ಆ ಪ್ರಶ್ನೆ ಕೇಳಿದ್ದು, ಆದ್ರೆ ಅದಕ್ಕೆ ಪೂರಕವಾಗಿ ಇದನ್ನ ಹೇಳಿದೆ. ಯಾಕಂದ್ರೆ ಫಸ್ಟ್ ಇನ್ನ ಮೇಲೆ ಇದನ್ನೇ ಮುಂದುವರಿಯುವಂತದ್ದು ಆಗಬಾರದು, ಅದಕ್ಕೆ ಫುಲ್ ಸ್ಟಾಪ್ ಅನ್ನ ಹಾಕಿದ್ದೇವೆ. ಆದ್ರೆ ಈಗ ಆಗ್ಬಿಟ್ಟಿದಾವೆ, ಸೈಟ್ಗಳು ಕೊಂಡ್ಕೊಂಡ್ಬಿಟ್ಟಿದ್ದಾರೆ, ಮನೆಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಏನ್ ಮಾಡಿದ್ದೇವೆ, ಅವೆಲ್ಲ ಇಲ್ಲಿಗಲ್. ಅವಕ್ಕೆ ಆಕ್ಚುಲಿ ಖಾತೆ ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಇವಕ್ಕೆ ಒಂದು ಬಿ ಖಾತಾ ಅಂತ ಕ್ರಿಯೇಟ್ ಮಾಡಿ ಗ್ರಾಮ ಪಂಚಾಯಿತಿಯಲ್ಲಿ, ಮುನ್ಸಿಪಾಲಿಟಿಯಲ್ಲಿ, BBMPಯಲ್ಲಿ ಇಷ್ಟೂ ಕಡೆ ಇವಕ್ಕೊಂದು ಬಿ ಖಾತಾ ಅಂತ ಕೊಡುವಂತ ವ್ಯವಸ್ಥೆಯನ್ನ ರಾಜ್ಯದಲ್ಲಿ ನಾವು ಜಾರಿ ಮಾಡಿದ್ದೇವೆ. ನೀವು ಕ್ರಯಪತ್ರ ಮಾಡ್ಕೊಂಡಿದ್ರೆ, ಕ್ರಯಪತ್ರ ನಿಮ್ಮ ಹತ್ರ ಇದ್ರೆ, ಅಂಡ್ ಅದು ಸರ್ಕಾರಿ ಜಮೀನು ಅಲ್ಲ ಅಂತ ಆದ್ರೆ, ಖಾಸಗಿ ಜಮೀನು ಇರ್ಬೇಕು. ಯಾಕಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಯಾರಿಂದನೋ ನೀವು ಕ್ರಯ ಮಾಡ್ಕೊಂಡ್ಬಿಟ್ರೆ ಅದಕ್ಕೆಲ್ಲ ಖಾತೆ ಕೊಡಕ. ಖಾಸಗಿ ಜಮೀನಾಗಿದ್ದು ಕ್ರಯದ ಮುಖಾಂತರ ನೀವು ಕೊಂಡ್ಕೊಂಡಿದ್ದು ಅದು ಇಲ್ಲಿಗಲ್ ಅಂದ್ರೆ ಅನ್ಆಥರೈಸ್ಡ್ ಲೇಔಟ್ ಆಗಿದ್ರೆ ನಿಮ್ಗೆ ಒಂದು ಬಿ ಖಾತಾ ಮಾಡಿ ಪಕ್ಕ ನಿಮ್ಗೂ ಕೂಡ ಒಂದು ದಾಖಲೆಯನ್ನ ಮಾಡಿಕೊಡುವಂತ ಪರಿಹಾರವನ್ನ ಕೊಟ್ಟಿದ್ದೇವೆ. ರಾಜ್ಯಾದ್ಯಂತ ಇದು ರೋಲ್ ಔಟ್ ಕೂಡ ಆಗಿದೆ. ಮುನ್ಸಿಪಾಲಿಟಿಗಳಲ್ಲಾಗಿದೆ, BBMPಯಲ್ಲಿ ಆಗಿದೆ, ಗ್ರಾಮ ಪಂಚಾಯತಿಯಲ್ಲಿ ಈಗ ಆರಂಭ ಮಾಡಿದ್ದೇವೆ. ಸೊ ಅವ್ರಿಗೂ ಕೂಡ ಒಂದು ಖಾತೆ ಮಾಡಿಕೊಡ್ತೇವೆ. ಈ 20-30 ವರ್ಷಗಳ ಇಂದ ನಡೆದು ಕೇಳಿಸ್ಕೊಂಡ್ರಲ್ಲ, ಇದು ನಮ್ಮ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಹೇಳಿರೋದು.
ಆ್ಯಕ್ಚುಲಿ ಇದು ಗೌರ್ಮೆಂಟು ಇವ್ರು ಹೇಳ್ದಂಗೆ ಯಾವಾಗಲೂ 30 ಇಯರ್ಸ್ ಬ್ಯಾಕೇ ಆಗಬೇಕಿತ್ತು, ಬಟ್ ಅದು ಇವಾಗ ಆಗಿದೆ. ಇವಾಗ ಏನಂದರೆ ಇವರು ಹೇಳೋದು, ಈ ಕ್ಲಾರಿಟಿಯಾಗಿ ಹೇಳ್ಬಿಡ್ತೀನಿ, ರೆವಿನ್ಯೂ ಸೈಟ್ಗಳು ಇಲ್ಲಿವರೆಗೂ ಏನು ರಿಜಿಸ್ಟ್ರೇಷನ್ ಆಗೋಗಿದೆಯೋ ಆ ಸೈಟ್ಗಳು ಏನೂ ತೊಂದರೆ ಇಲ್ಲ. ಮುಂದೆ ಇವಾಗ ಇವಾಗ 1 ಎಕರೆಯಲ್ಲಿ ಒಂದು ರೆವಿನ್ಯೂ ಸೈಟ್ಗಳು ಮಾಡಿಬಿಟ್ಟಿರ್ತಾರೆ, ಒಂದು 30. ಅವು ಇನ್ನೂ ಈ ಖಾತಾಗಳು ಬಂದಿರಲ್ಲ. ಕೆಲವ್ರಿಗೆ ಪಬ್ಲಿಕ್ಕು ಅದರಲ್ಲಿ ಕೆಲವ್ರು ಅಡ್ವಾನ್ಸ್ ಕೊಟ್ಟು ಈ ಖಾತಾ ಬರುತ್ತೆ ಅಂದ್ಬಿಟ್ಟು ಅಗ್ರಿಮೆಂಟ್ ಹಾಕೊಂಡು ಹಂಗೆ ಇಟ್ಕೊಂಡಿರ್ತಾರೆ. ಅಂಥ ಸೈಟ್ಗಳಿಗೆ ಈ ಖಾತಾ ಸಿಗಲ್ಲ, ಮತ್ತು ಆ ಸೈಟ್ಗಳು ರಿಜಿಸ್ಟ್ರೇಷನ್ ಆಗಲ್ಲ. ಇನ್ ಕೇಸ್ ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಯಾರು ಲ್ಯಾಂಡ್ ಓನರ್ ಮಾಡಿದಾರೋ ಲೇಔಟ್ನ, ಆ ವ್ಯಕ್ತಿ 1 ಎಕರೆಗೆ ಪ್ಲಾನ್ ಅಪ್ರೂವಲ್ ತೊಗೊಂಡು ಲೋಕಲ್ ಬಾಡಿಯಿಂದ ಆ್ಯಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ 55% ರೆಸಿಡೆನ್ಷಿಯಲ್ ಏರಿಯಾ, 45% CA, ಪಾರ್ಕ್ ಆ್ಯಂಡ್ ರೋಡ್ಸ್ ಇವೆಲ್ಲ ರಿಸರ್ವ್ ಮಾಡಿ ಗೌರ್ಮೆಂಟಿಂದ ಪ್ಲಾನ್ ಅಪ್ರೂವಲ್ ತೊಗೊಂಡು ಸೈಟ್ಗಳಿಗೆ ಇಂಡಿವಿಜುವಲ್ ಈ ಖಾತಾಗಳು ತೊಗೊಂಡು ಅಂಥ ಸೈಟ್ಗಳನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಹೀಗಿದ್ದರೆ ಮಾತ್ರ ಆ ಸೈಟ್ಗಳು ರಿಜಿಸ್ಟ್ರೇಷನ್ ಆಗೋದು. ಅದಕ್ಕೇ ಹೇಳ್ತಾ ಇರೋದು ಏನಂದರೆ, ಇನ್ನು ಮುಂದೆ ಯಾವುದೇ ರೆವಿನ್ಯೂ ಸೈಟ್ಗಳು ರಿಜಿಸ್ಟ್ರೇಷನ್ ಆಗಲ್ಲ. ಇಲ್ಲಿವರೆಗೂ ಆಗೋಗಿರೋದನ್ನ ಬಿಟ್ಟು, ಆಗೋಗಿ ಯಾವುದಕ್ಕೆಲ್ಲ ಈ ಖಾತಾ ಸಿಕ್ಕಿದೆಯೋ ಆ ಸೈಟ್ಗಳಿಗೆ ಬಿಟ್ಟು ಇನ್ನು ಮುಂದೆ ಆಗೋವಂಥ ರೆವಿನ್ಯೂ ಸೈಟ್ಗಳಿಗೆ ಯಾವುದಕ್ಕೂ ಈ ಖಾತಾಗಳು ಸಿಗಲ್ಲ. ಅದರಿಂದ ನೀವು ಬೆಂಗಳೂರು ಸಿಟಿಲಿ ಇಲ್ಲ ಎಲ್ಲೇ ರೂರಲ್ ತೊಗೊಂಡ್ರು, ನೀವು ಇನ್ ಕೇಸ್ ತೊಗೊಳ್ಳೇಬೇಕು ರೆವಿನ್ಯೂ ಸೈಟ್ ಅಂದರೆ ಆ ಸೈಟ್ಗೆ ಗೌರ್ಮೆಂಟ್ ಅಥಾರಿಟಿಯಿಂದ ಈ ಖಾತಾ ಆಗಿದೆಯಾ ನೋಡ್ಕೊಳ್ಳಿ ಫಸ್ಟು. ಈ ಖಾತಾ ಆಗಿದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಆಗಿಲ್ಲ ಅಂದರೆ ಇವಾಗ ಲ್ಯಾಂಡ್ ಓನರ್ ನಾವು ಅಗ್ರಿಮೆಂಟ್ ಹಾಕೊಡ್ತೀವಿ, ಈ ಖಾತಾ ಬಿಡ್ತಾರೆ, ಈಗ ಬರುತ್ತೆ ಆಗುತ್ತೆ ಅಂತ ಹೇಳಿದ್ರೆ ಅಂಥ ಸೈಟ್ಗಳಿಗೆ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಎಂತಕ್ಕೆ ಅಂದರೆ ಗೌರ್ಮೆಂಟ್ ಹೇಳಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಖಾತಾ ಇಶ್ಯೂ ಮಾಡಲ್ಲ ಅಂಥ ಸೈಟ್ಗಳಿಗೆ. ಇದು 1ನೇ ಪಾಯಿಂಟು. ಇವಾಗ ಪ್ಲಾನ್ ಅಪ್ರೂವಲ್ ಸೈಟ್ ತೊಗೋತೀನಿ ಅಂದರೆ ಇವಾಗ ನೋಡಿ, ಇವಾಗ ರೆವಿನ್ಯೂ ಸೈಟ್ಗೆ ಇವಾಗ ಯಾವುದೋ ಒಂದು ಜಾಗದಲ್ಲಿ ಎಕ್ಸಾಂಪಲ್ ತಾವರೆಕೆರೆಯಲ್ಲಿ ಇವಾಗ ರೆವಿನ್ಯೂ ಸೈಟ್ ತೊಗೋತೀನಿ ಇಲ್ಲ ಪ್ಲಾನ್ ಅಪ್ರೂವಲ್ ಸೈಟ್ ತೊಗೋತೀನಿ ಅಂದರೆ ಅಲ್ಲಿ ರೆವಿನ್ಯೂ ಸೈಟು ನಿಮಗೆ ಆ ಪ್ಲಾನ್ ಅಪ್ರೂವಲ್ ಸೈಟು ನಿಮಗೆ ಒಂದು 3,500 ಇದ್ದರೆ ಅದೇ ರೆವಿನ್ಯೂ ಸೈಟು ನಿಮ್ಗೆ 1,500ಕ್ಕೆ ಸಿಗುತ್ತೆ. ಏನಕ್ಕೆ ಅಂದರೆ ರೆವಿನ್ಯೂ ಸೈಟ್ಗೆ ಏನಕ್ಕೆ ಅಷ್ಟೊಂದು ಬೆಲೆ ಕಡಿಮೆ ಅಂದರೆ ಅದಕ್ಕೆ ಯಾವುದೇ ಗೌರ್ಮೆಂಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಏನೂ ಇರಲ್ಲ. ಗೌರ್ಮೆಂಟಿಂದ ಯಾವುದೇ ರೀತಿಯ ಅಥಾರಿಟಿ ಇರಲ್ಲ. ಲೈಕ್ ಕನ್ವರ್ಷನ್ ಆರ್ಡ್ರ್ ಇರ್ಬೋದು, ಪ್ಲಾನ್ ಅಪ್ರೂವಲ್ ಇರ್ಬೋದು, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಿರೋದಿರ್ಬೋದು, ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಪಾರ್ಕ್ ಆ್ಯಂಡ್ CA ಜಾಗ, ರೋಡ್ಸು ಪ್ರಾಪರಾಗಿ ಬಿಟ್ಟಿಲ್ದೇ ಇರ್ಬೋದು. ಇದರಿಂದ ಅದಕ್ಕೆ ಬೆಲೆ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಇದು ಗೌರ್ಮೆಂಟ್ ಯಾವಾಗಲೂ ತೊಗೊಂಡಿದ್ರೆ ಈ ಇನಿಷಿಯೇಟ್ನ ಅದು ಯಾವತ್ತೂ ಕ್ಲಿಯರ್ ಆಗ್ತಿತ್ತು. ಬಟ್ ಅದು ಇವಾಗ ತೊಗೊಂಡಿದ್ದಾರೆ. ಅದು ಕೃಷ್ಣ ಬೈರೇಗೌಡರು ಅಂತ ಒಂದು ಪ್ರಾಪರ್ ಅವ್ರು ಬಂದಮೇಲೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ತುಂಬಾ ಬದಲಾವಣೆ ಆಗಿದೆ. ಎಲ್ಲ ಡಿಜಿಟಲೈಸ್ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಂದು ಡಾಕ್ಯುಮೆಂಟೇಷನಿಂದ ಹಿಡಿದು ಪ್ರತಿಯೊಂದನ್ನು ಡಿಜಿಟಲೈಸೇಷನ್ ಮಾಡಿ ಪ್ರತಿಯೊಬ್ಬ ಪಬ್ಲಿಕ್ಕೂ ಆನ್ಲೈನಲ್ಲೇ ತೊಗೋಬೋದು. ನೀವು ನಿಮ್ಮ ಸಂಬಂಧಪಟ್ಟ ದಾಖಲೆಗಳನ್ನ ಆನ್ಲೈನಲ್ಲೇ ತೊಗೋಬೋದು. ಆ ಥರ ಮಾಡಿದ್ದಾರೆ. ಅದರಿಂದ ನಾನು ಸಜೆಸ್ಟ್ ಮಾಡೋದೇನೆಂದರೆ ರೆವಿನ್ಯೂ ಸೈಟು 22 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ, ಅಪ್ರೂವಲ್ ಸೈಟು 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಇದ್ದಂಗೆ. ಇಷ್ಟೇ ಎಕ್ಸಾಂಪಲ್, ಇನ್ನೇನಿಲ್ಲ. ಫ್ಯೂಚರ್ ಯಾವತ್ತಿದ್ರೂ ವ್ಯಾಲ್ಯೂಯೇಷನ್ ಇರೋದೆ ಅಪ್ರೂವಲ್ ಸೈಟ್ಗಳಿಗೆ, ರೆವಿನ್ಯೂ ಸೈಟ್ಗಳಿಗೆಲ್ಲ. ಇನ್ ಕೇಸ್ ಈ ಖಾತಾ ಆಗಿ ಬೆಂಗಳೂರು ಸಿಟಿಲಿ ಆ ಸೈಟ್ಗಳು ಈ ಖಾತಾ ಆಗಿ ಬಂದಿದ್ದರೆ ಅಂಥ ಸೈಟ್ಗಳನ್ನ ಪರ್ಚೇಸ್ ಮಾಡಿ. ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಂತಕ್ಕೆ ಅಂದರೆ ರೆವಿನ್ಯೂ ಸೈಟ್ಗಳಲ್ಲಿ ತೊಗೋಬೇಕಾದ್ರೆ ಡಾಕ್ಯುಮೆಂಟೇಷನ್ನು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. A to Z ಡಾಕ್ಯುಮೆಂಟ್ ನೋಡ್ಬೇಕು ನೀವು. ಅದರಲ್ಲಿ ರೆವಿನ್ಯೂ ಸೈಟ್ಗಳಲ್ಲಿ ನಿಮಗೆ ಪ್ಲಾನ್ ಅಪ್ರೂವಲ್ ಆಗಲಿ ಕನ್ವರ್ಷನ್ ಆಗಲಿ ಏನೂ ಬರೋಲ್ಲ ನಿಮಗೆ. ನೀವು ಮೂಲ ಯಾರು ಲ್ಯಾಂಡ್ ಓನರ್ ಮಾಡಿದಾರೋ ಅವ್ರಿಗೆ ಕರೆಕ್ಟಾಗಿ ಇದೆಯಾ ಲ್ಯಾಂಡು, ಅವ್ರ ಹೆಸರಲ್ಲಿ ಇದೆಯಾ, ಆ ಸರ್ವೆ ನಂಬರಲ್ಲೇ ಪ್ರಾಪರಾಗಿ ಸೈಟ್ನ ಫಾರ್ಮೇಷನ್ ಮಾಡಿದಾರಾ ಅನ್ನೋದು ನೀವು ನೋಡ್ಕೋಬೇಕಾಗುತ್ತೆ. ನಿಮ್ಗೆ ಆ ಥರ ಏನಾದರೂ ಡಾಕ್ಯುಮೆಂಟೇಷನ್ಸು ವೆರಿಫಿಕೇಷನ್ಸು ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ. ನಾನು ಅದ್ರ ಬಗ್ಗೆ ಪ್ರಾಪರಾಗಿ ಹೇಳ್ತೀನಿ. ಇಲ್ಲ ನಿಮ್ಮ ಡಾಕ್ಯುಮೆಂಟೇಷನ್ನ ಕಳಿಸಿ ನನಗೆ, ನಾನು ಅದನ್ನ ಬೇಕಾದ್ರೆ ಫ್ರೀಯಾಗೆ ವೆರಿಫಿಕೇಷನ್ ಮಾಡಿಕೊಡ್ತೀನಿ, ತೊಗೋಬೋದಾ ಬೇಡವಾ ಅಂತ. ಅದರಿಂದ ಆಲ್ಮೋಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸಲ್ಲಿ ನೋಡ್ತೀರಾ ಅಂದರೆ ಒಂದು 20 ಕಿಲೋಮೀಟ್ರ್ ದೂರ ಆದರೂ ಪರವಾಗಿಲ್ಲ. ರೆವಿನ್ಯೂ ಸೈಟ್ಗಿಂತ
₹1,000 ಜಾಸ್ತಿ ಇದ್ದರೂ ಪರವಾಗಿಲ್ಲ, ಖಾತಾ ಸೈಟ್ಗಳನ್ನ ತೊಗೊಳ್ಳಿ. ಎಂತಕ್ಕೆ ಅಂದರೆ ಫ್ಯೂಚರ್ ಅದು. ಮತ್ತು ಲೇಔಟು ಎಷ್ಟು ಬೇಗ ಡೆವಲಪ್ ಆಗುತ್ತೆ ಅಂದರೆ ಅಷ್ಟೇ ಬೇಗ ಡೆವಲಪ್ ಆಗುತ್ತೆ. ರೆವಿನ್ಯೂ ಲ್ಯಾಂಡ್ಗಳು ಇವಾಗ ಒಂದು ಅಪ್ರೂವಲ್ ಲೇಔಟು ಡೆವಲಪ್ಮೆಂಟ್ ಆಗಬೇಕು ಫ್ಯೂಚರಲ್ಲಿ ಮುನ್ಸಿಪಾಲ್ಟಿಗೆ ಬಂದಮೇಲೆ ಅಂದರೆ ನಿಮ್ಗೆ ಅದೊಂದು 5 ವರ್ಷದಲ್ಲಿ ಡೆವಲಪ್ಮೆಂಟ್ ಕಂಡ್ರೆ ನಿಮಗೆ ರೆವಿನ್ಯೂ ಸೈಟ್ಗಳು 15ರಿಂದ 20 ವರ್ಷ ಬೇಕಾಗುತ್ತೆ. ರೋಡ್ಸು, ಡ್ರೈನೇಜು ಅದೆಲ್ಲ ಹೊಸ್ದಾಗಿ ಹಾಕಿ ಡೆವಲಪ್ಮೆಂಟ್ ಮಾಡಿ ಕನೆಕ್ಷನ್ ಕೊಡೋಷ್ಟೊತ್ತಿಗೆ ನಿಮಗೆ ತುಂಬಾ ಟೈಮ್ ಬೇಕಾಗುತ್ತೆ. ಅದಕ್ಕೆ ಯಾವತ್ತಿದ್ರೂ ವ್ಯಾಲ್ಯೂ ಕಡಿಮೆ. ಖಾತಾ ಸೈಟ್ಗಳಿಗೆ, ಖಾತಾ ಸೈಟ್ಗಳಿಗೆ ಯಾವತ್ತಿದ್ರೂ ವ್ಯಾಲ್ಯೂಯೇಷನ್ ಅಪ್ರಿಸಿಯೇಷನಲ್ಲೇ ಇರುತ್ತೆ. ಅದನ್ನೇ ಹೇಳಿಲ್ಲ ನಿಮಗೆ, ಅದು 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ಖಾತಾ ಸೈಟ್ಗಳು, 22 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ಖಾತಾ ಸೈಟ್ಗಳು. ಆ ಥರ ಅದಕ್ಕೂ ವ್ಯಾಲ್ಯೂಯೇಷನ್ ಎಷ್ಟು. ಇವಾಗ ಗೋಲ್ಡ್ಗೆ ಹಿಂಗೆ 22 ಕ್ಯಾರೆಟ್ಗೆ 1,500ರಿಂದ 2,000 ಡಿಫ್ರೆನ್ಸ್ ಇರುತ್ತೆ ಗ್ರಾಮ್ಗೆ. ಸೇಮ್ ಅದೇ ಥರನೇ ಕಾನ್ಸೆಪ್ಟಲ್ಲಿ ಈ ಲ್ಯಾಂಡು ನಡೆಯುತ್ತೆ. ಅದರಿಂದ ನಾನು ಆದಷ್ಟು ಸಜೆಸ್ಟ್ ಮಾಡೋದು ಮುಂದೆ ತೊಗೊಳ್ಳೋವಂಥ ಸೈಟ್ಗಳಿಗೆ. ಹೀಗೆ ಆ್ಯಕ್ಚುಲಿ ನಾವು ರೆವಿನ್ಯೂ ಸೈಟೇ ತೊಗೊಂಡಿರೋದು, ಬಟ್ ಅದು ಖಾತಾ ಆಗಿತ್ತು. ಅದರಿಂದ ಆ ಥರದಿದ್ದರೆ ಪ್ರಾಬ್ಲಮ್ ಓಕೆ. ಎಂತಕ್ಕೆ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಬಜೆಟ್ಗಳೇ ಕಡಿಮೆ ಇರುತ್ತೆ. ಅದರಿಂದ ನಾವು ನೋಡೋದೇ ಫಸ್ಟ್ ರೆವಿನ್ಯೂ ಸೈಟ್ಗಳನ್ನ, ಖಾತಾ ಸೈಟ್ಗಳು ನೋಡಲ್ಲ. ಅದಕ್ಕೋಸ್ಕರ ಮುಂದೆ ಇನ್ವೆಸ್ಟ್ ಮಾಡೋ ಅಂಥದ್ದಿದ್ದರೆ ಖಾತಾ ಸೈಟ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಪ್ರಾಪರ್ ಡಾಕ್ಯುಮೆಂಟೇಷನ್ ಇರುತ್ತೆ, ಗೌರ್ಮೆಂಟಿಂದ ಅಥೆಂಟಿಕ್ ಇರುತ್ತೆ, ಮತ್ತು ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ. ಅದರಿಂದ ಖಾತಾ ಸೈಟ್ಗಳನ್ನ ತೊಗೊಳ್ಳಿ. ಮತ್ತು ನಿಮ್ಗೆ ಯಾವುದೇ ರೀತಿ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಮಾಡೋದಿರಲಿ, ಸೈಟ್ ತೊಗೋಬೇಕಿದ್ರೆ ಆ ಡಾಕ್ಯುಮೆಂಟ್ನ ವೆರಿಫೈ ಮಾಡೋದಿರಲಿ, ಏನಾದರೂ ಇದ್ದರೆ ನನ್ನ ಕಮೆಂಟ್ಸ್ ಹಾಕಿ, ಫ್ರೀ ಆಫ್ ಕಾಸ್ಟಲ್ಲಿ ನಾನು ನಿಮಗೆ ಚೆಕ್ ಮಾಡಿಕೊಡ್ತೀನಿ. ಇದಕ್ಕೆಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅದರಲ್ಲಿ. ನಾನು ಒಂದು ಕಂಪ್ನೀಲಿ ವರ್ಕ್ ಮಾಡ್ತೀನಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದರಿಂದ ನಿಮ್ಗೆ ಏನೇ ಬೇಕಿದ್ರೂ ನೀವು ಕಮೆಂಟ್ ಮಾಡಿದ್ರೆ ಸಾಕು, ನಾನು ಅದನ್ನು ನೋಡಿ ರಿಪ್ಲೈ ಮಾಡಿ, ಇಲ್ಲ ನನ್ನ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದಕ್ಕೆ ಬೇಕಾದ್ರೆ ನೀವು ಕಾಲು ಮಾಡ್ಬೋದು, ಇಲ್ಲ ವಾಟ್ಸಪ್ಪು ಮಾಡ್ಬೋದು. ನಾನು ನಿಮ್ಮ ಡಾಕ್ಯುಮೆಂಟೇಷನಿಂದ ಬೇಕಾದ್ರೆ ಏನು ಬೇಕಿದ್ರೆ ಚೆಕ್ ಮಾಡಿಕೊಡ್ತೀನಿ. ಫ್ರೀ ಆಫ್ ಕಾಸ್ಟಲ್ಲೇ ಮಾಡ್ತೀನಿ. ಐ ಡೋಂಟ್ ಹ್ಯಾವ್ ದಟ್ ಎನಿ ಫೀಸ್. ಓಕೆ, ಅದರಿಂದ ಇದು ಲಾಸ್ಟ್ ವೀಡಿಯೋದಲ್ಲೇ ಮಾಡಬೇಕಿತ್ತು, ಬಟ್ ಅದು ಮಾಡೋಕ್ಕಾಗಲಿಲ್ಲ. ಅದೊಂದು ಮೂವಿ ರಿವ್ಯೂದೊಂದು ವೀಡಿಯೋ ಮಾಡಿದ್ದೆ, ಅದ್ರ ಬಿಫೋರೇ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿರಲಿಲ್ಲ, ಸಾರಿ. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದರಿಂದ ವ್ಯೂಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಐ ಡೋಂಟ್ ನೋ, ಬಟ್ ನೋಡೋಣ, ಒಂದು ಪ್ರಯತ್ನ ಅಷ್ಟೇ. ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನ, ಬಟ್ ಐ ವಿಲ್ ಟ್ರೈ ಟು ಮೇಕ್ ಬೆಟರ್ ಡೇ ಬೈ ಡೇ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಏನೇ ಇದ್ರೂ ಕಮೆಂಟ್ಸ್ ಮಾಡಿ. ಐ ವಿಲ್ ರಿಪ್ಲೈ. ಥ್ಯಾಂಕ್ ಯು.